ಶಿರಾ ತಾಲೂಕಿನ ಚಂಗಾವರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕೆಕೆಪಾಳ್ಯ ಗ್ರಾಮದಲ್ಲಿ ಹಲವಾರು ತಿಂಗಳುಗಳಿಂದ ಗ್ರಾಮಕ್ಕೆ ಕುಡಿಯುವ ನೀರು ಸಮರ್ಪಕವಾಗಿ ಪೂರೈಕೆಯಾಗುತ್ತಿಲ್ಲ. ಗ್ರಾಮಕ್ಕೆ ಕುಡಿಯುವ ನೀರು ಸರಬರಾಜು ಮಾಡಲು 2 ಬೋರ್ ಹಾಗೂ ಓವರ್ ಹೆಡ್ ಟ್ಯಾಂಕ್ ಇದ್ದರೂ ಗೇಟ್ ವಾಲ್ಗಳನ್ನು ಅಳವಡಿಸಿದ ಕಾರಣ ಗ್ರಾಮಕ್ಕೆ ನೀರು ಸರಿಯಾಗಿ ಸರಬರಾಜು ಆಗುತ್ತಿಲ್ಲ ಎಂದು ಗ್ರಾಮಸ್ಥರು ಆರೋಪಿಸಿದ್ದಾರೆ. ಆ ಆಯ್ದ ಕುಟುಂಬಗಳು ಯಾವ್ದಿವೆ, ಬರೀ ನಮ್ಮ ಕೆಕೆಪಾಳ್ಯದಲ್ಲಿಲ್ಲ, ಕೆಕೆಪಾಳ್ಯ, ಎಂಕೆಪಾಳ್ಯ, ಎಂಜಲಗೆರೆ 3 ಗ್ರಾಮದ ಆಯ್ದ ಕುಟುಂಬಗಳು ಅಲ್ಲಿ ಏನು ವಾಸ ಮಾಡ್ತಾ ಇದೀವಿ. ನಮಗೆ ಸಂಪೂರ್ಣವಾಗಿ ನೀರಿನ ಸಮಸ್ಯೆ ಆಗಿದೆ. ಇಲ್ಲಿವರೆಗೂ ನಾವು ಸರ್ಕಾರವನ್ನು ಅವಲಂಬಿಸ್ಕೊಂಡಿರಲಿಲ್ಲ, ಗ್ರಾಮ ಪಂಚಾಯಿತಿಯನ್ನು ಅವಲಂಬಿಸ್ಕೊಂಡಿರಲಿಲ್ಲ. ಈಗ ಏನು ಮಾಡಬೇಕು ಅಂತಂದರೆ ತಕ್ಷಣವೇ ಗ್ರಾಮ ಪಂಚಾಯಿತಿ ಅಲ್ಲಿ ಬರುವಂಥ ಒಂದು 25 ಕುಟುಂಬಗಳಿಗೆ ಪ್ರತ್ಯೇಕವಾಗಿ ಇಲ್ಲ ಬೋರ್ವೆಲ್ ಕೊರಿಸಬೇಕು. ಇಲ್ಲ ಅಂತಂದರೆ ಇಲ್ಲಿಂದನೇ ಪೈಪ್ಲೈನ್ ಮಾಡುವಂಥ ವ್ಯವಸ್ಥೆ. ಇವ್ರಿಗೆ ಎಷ್ಟು ಸಮಸ್ಯೆ ಇರುತ್ತೋ ನಮಗೂ ಅಷ್ಟೇ ಸಮಸ್ಯೆ ಇದೆ. ಇಲ್ಲ ಅಂತಂದರೆ ಟ್ಯಾಂಕರ್ ಮೂಲಕ ಆದರೂ ನಮಗೆ ನೀರನ್ನು ಕಲ್ಪಿಸ್ಕೊಡುವಂಥ ಕೆಲಸವನ್ನು ಮಾಡಬೇಕು. ತಕ್ಷಣ ಇದಕ್ಕೆ ಪರಿಹಾರವನ್ನು ಸೂಚಿಸಲಿಕ್ಕಾಗಿ ನಾವು ಗ್ರಾಮ ಪಂಚಾಯತಿಗೂ ಈಗಾಗಲೇ ಪತ್ರವನ್ನು ಕೊಟ್ಟಿದ್ವಿ. ಅವರು ಇಒಗೆ ಅದನ್ನ ಫಾರ್ವರ್ಡ್ ಮಾಡಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತೆ ನಾವು ತಹಶೀಲ್ದಾರನ್ನ ಮೊನ್ನೆ 3 ದಿವಸದ ಹಿಂದೆ ನಾವು ಹೋಗಿ ಭೇಟಿ ಮಾಡಿದಾಗ ಅವ್ರು ಹೇಳಿದ್ದು ನಮ್ಮ ಕಡೆಯಿಂದ ಆಗುವಂಥ ಕೆಲಸ ಅಲ್ಲ, ಇದು ಫಸ್ಟ್ ಗ್ರಾಮ ಪಂಚಾಯತಿ ಪ್ರಪೋಸಲ್ ಬರಲಿ, ಅದು ಬಂದಾದ್ಮೇಲೆ ನಾವು ಅದಕ್ಕೆ ಸಮಸ್ಯೆಗೆ ಪರಿಹಾರವನ್ನು ಫಂಡ್ ಇದೆ ನಾವು ಮಾಡ್ತೀವಿ ಅಂತ ಹೇಳಿದ್ದಾರೆ. ಹಾಗಾಗಿ ತಮ್ಮ ಮಾಧ್ಯಮದ ಮೂಲಕ ಇಡೀ ಗ್ರಾಮಸ್ಥರ ಪರವಾಗಿ ನಾವು ಕೇಳೋದು ಇಷ್ಟೇ, ಊರಲ್ಲಿರುವಂಥ ಈ ಸಮಸ್ಯೆ ನೀರಿದೆ, ಅದನ್ನು ಸಮರ್ಪಕವಾಗಿ ಬಳಸ್ಕೊಳ್ಳುವಂಥ ಕೆಲಸ ಆಗಿಲ್ಲ, ಅದೊಂದು ಸಮಸ್ಯೆಗೆ ಪರಿಹಾರ ಕೊಡಬೇಕು. ಇನ್ನೊಂದು ಆಯ್ದ ಕುಟುಂಬಗಳೇನು ನಾವು ಅಲ್ಲಿ ವಾಸ ಮಾಡ್ತಾ ಇದೀವಲ್ಲ, ಒಂದು 25 ಮನೆಗಳು, ಆ ಮನೆಗಳಿಗೂ ಕೂಡ ತಾತ್ಕಾಲಿಕವಾಗಿ ಏನಾದರೂ ಒಂದು ನೀರಿನ ವ್ಯವಸ್ಥೆಯನ್ನು ಮಾಡಬೇಕು ಅಂತ ಹೇಳಿ ಇಡೀ ಗ್ರಾಮಸ್ಥರ ಪರವಾಗಿ ನಾನು ಕೇಳ್ಕೊಳ್ತೀನಿ. ಕುಡಿಯುವ ನೀರಿಗಾಗಿ ರೈತರ ಜಮೀನಿಗೆ ಹೋಗುವಂತ ಸ್ಥಿತಿ ಇದ್ದು, ಈ ಬಗ್ಗೆ ಗ್ರಾಮ ಪಂಚಾಯಿತಿ ಹಾಗೂ ತಾಲೂಕು ಪಂಚಾಯಿತಿ ಅಧಿಕಾರಿಗಳ ಗಮನಕ್ಕೆ ತಂದಿದ್ದರೂ ಯಾವುದೇ ಪ್ರಯೋಜನವಾಗಿಲ್ಲ. ಜಿಲ್ಲಾ ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿಗಳು ತಕ್ಷಣ ಇತ್ತ ಕಡೆ ಗಮನ ಹರಿಸಿ ಕುಡಿಯುವ ನೀರಿನ ಸಮಸ್ಯೆಯನ್ನ ನೀಗಿಸುವಂತೆ ಕೆಂಚೇಗೌಡ, ಶಿವಣ್ಣ, ಸತೀಶ್, ರವಿ, ಅಣ್ಣಪ್ಪ, ನಾಗರಾಜು, ವಿಜಯಮ್ಮ, ಸಣ್ಣಮ್ಮ, ಭಾಗ್ಯಮ್ಮ, ರೇಣುಕಮ್ಮ, ಶಿವಮ್ಮ, ಗಂಗಮ್ಮ, ಸಾವಿತ್ರಮ್ಮ, ಸಿದ್ದಣ್ಣ ಒತ್ತಾಯಿಸಿದ್ದಾರೆ. ಶಿರಾ ತಾಲೂಕಿನ ಕೆಕೆಪಾಳ್ಯ ಗ್ರಾಮದಲ್ಲಿ ಇವತ್ತು ಕುಡಿಯ ನೀರಿನ ಸಮಸ್ಯೆ ಇದೆ ಅಂತ ಹೇಳ್ಬಿಟ್ಟು ಮಹಿಳೆಯರು ಇಲ್ಲಿ ಒಂದು ಧರಣಿ ನಡೆಸ್ತಾ ಇದ್ದಾರೆ. ಜೊತೆಗೆ ನೀರಿದೆ, ನೀರಿಲ್ಲ ಅಂತ ಏನು ಪ್ರಾಬ್ಲಮ್ ಇಲ್ಲ, ಆದರೆ ಅದು ವ್ಯವಸ್ಥಿತವಾಗಿ ಬಿಡ್ತಾ ಇಲ್ಲ. ಮತ್ತೆ ಯಾರು ರೈಸಿಂಗ್ ಪೈಪ್ಗೆ ಸಾಕಷ್ಟು ಜನ ಕಲೆಕ್ಷನ್ ಹಾಕೊಂಡಿರೋ ಕಾರಣ ನೀರು ಬರ್ತಾ ಇಲ್ಲ ಅನ್ನೋದು ಈ ಹೆಣ್ಮಕ್ಳು ಆರೋಪ ಆಗಿದೆ. ನೇರವಾಗಿ ಈ ಹೆಣ್ಮಕ್ಳನ್ನ ಕೇಳೋ ಮನೆ ಆಗ ಹೇಳಿ, ಏನ್ ಸಮಸ್ಯೆ? ನೀರಿನ ಸಮಸ್ಯೆ ಇನ್ನೇನಿಲ್ಲ. ಏನ್ ಪ್ರಾಬ್ಲಮ್? ಯಾಕೆ ಬರ್ತಾ ನೀರೇನ 2 ಬೋರ್ ಐತೆ, 2 ಬೋರ್ನಾಗ ಇದಾವೆ. ವಾಟರ್ ಮ್ಯಾನ್ ಯಾವ ಕಡೆ ಸಪ್ಲೈ ಜನಕ್ಕೆ ಕೊಡ್ತಿಲ್ಲ. ಮೇನ್ ಲೈನ್ ಯಾಕೆ ಹಾಕಿರೋ ಅಂದ್ರೆ ಅವರು ವಾರ ತಿಂಗಳ ಗಂಟ್ಲೆ ನೋಡಿರು ನೀರಿಲ್ಲ. ಅವರು ದನ ಕರ ಇದಾರ, ದನಗಳ ಇದಾವೆ, ಅವ್ರದ್ದೇನ್ ತಪ್ಪಿಲ್ಲ. ಹೋಗಿ ಕೇಳಿದ್ಕೆ ಎಲ್ಲನ ಹಾಕ್ಯಾಡ್ರಿ ಅಂದ್ರೆ ಅವ್ರೇನ್ ಮಾಡಿದ್ರು ಮೇನ್ ಲೈನ್ ಗಿಕ್ಕಿರು, ಅವ್ರದ್ದೇನ್ ತಪ್ಪಿಲ್ಲ. ಪಂಚಾಯತ್ ಕೇಳಿ ಎಲ್ಲಾರನು ಕೇಳ್ಯಾರಿ, ಯಾರನ್ನ ಮೆಂಬರ್ನು ಕೇಳ್ಯಾರ, ವಾಟರ್ ಮ್ಯಾನ್ ಕೇಳ್ಯಾರ. ನೀವ್ ಏನ್ ಬೇಕಾದ್ರೂ ಮಾಡ್ಕೋಬೋದ್ರಿ, ನಾನು ಎತ್ತುತ್ತೀನಿ, ಎತ್ತನ ಹೋಗ್ಲಿ ಹೇಳಂದ್ರು. ಅವ್ರನ್ನೇನ್ ಮಾಡಕ್ ಆಗುತ್ತೆ? ನೀರಿಲ್ಲದು ನೀರ್ ಐತೆ, ಸಪ್ಲೈ ಚೆನ್ನಾಗ್ ಕೊಡ್ತಿಲ್ಲ ವಾಟರ್ ಮ್ಯಾನ್. ಯಾಕಂದ್ರೆ ಒಂದೇ ಕಡೆ ಗೇಟ್ ಹಾಕಿ ಒಂದೇ ಕಡೆಕ್ ಹೋಗ್ತಾ ಇದಾವೆ, ಇನ್ನೊಂದು ಕೇರಿಗೆ ಬರೋದ್ ಬೇಡವಿ. ಗೇಟ್ ವಾಲ್ ಹಾಕಿರಿ, ಅಲ್ಲಲ್ಲೇ ಗೇಟ್ ವಾಲ್ ಹಾಕಿರಿ ಬರ್ತವಿ. ಅಲ್ಲಿ 3-4 ತಿಂಗಳು 6 ತಿಂಗಳಿಂದಲೂ ಇದೆ. ಇನ್ನೇನಿಲ್ಲ, ಅತ್ಲಾಗ 1 ಗಂಟೆ ಬಿಡ್ಲಿ, ಇತ್ಲಾಗ 1 ಗಂಟೆ ಬಿಡ್ಲಿ ನಿಂತ್ಕೊಂಡು ಬರೇ ಅವ್ರ ಮೇಲೆ ಇವ್ರ ಮೇಲೆ ಜಗಳಕ್ಕೆ ಹೋದ್ರೆ ಯಾರು ಕೇಳ್ತಾರೆ? ಯಾರೇ ವಾಟರ್ ಮೀನು. ಯಾಕೆ ನೀರು ನಾನು ಎತ್ತೋದು ಬಿಡೋದು ಹೋಗೋದು ನನ್ನ ಇಷ್ಟ ಅಂತಾರೆ. ಅಷ್ಟೇ. ನಾವೇನ್ ಮಾಡೋಣ ಅಂತಾರೆ. ಹಂಗೆ ಅಂತಾರ ಅವ್ರುನು. ಕೆಕೆಪಾಳ್ಯದಲ್ಲಿ ಈ ಒಂದು ನೀರಿನ ಒಂದು ಪ್ರಾಬ್ಲಮ್ಮು ಈ ಒಂದು ತಿಂಗಳಲ್ಲ, ಸುಮಾರು 2 ವರ್ಷದಿಂದ ಇದೇ ಪ್ರಾಬ್ಲಮ್ ಇದೆ. ಇಲ್ಲಿ ಏನಾಗ್ತಾ ಇದೆ ಅಂದ್ರೆ ನೀರು ತುಂಬಾ ಸಫಿಷಿಯೆಂಟ್ ಆಗಿದೆ ನೀರು. ಇಲ್ಲಿ ಯಾವುದೇ ರೀತಿಯ ಒಂದು ನೀರಿನ ಕೊರತೆ ಇಲ್ಲ. ಬಟ್ ಇಲ್ಲಿ ಅಸಮರ್ಪಕವಾದಂತಹ ಅವೈಜ್ಞಾನಿಕವಾದಂತಹ ಪೈಪ್ಲೈನ್ ವ್ಯವಸ್ಥೆ ಆಗಿದೆ. ಪೈಪ್ಲೈನ್ ವ್ಯವಸ್ಥೆ ಹೆಂಗಿದೆ ಅಂದ್ರೆ ಉಬ್ಬಿನ ಕಡಿಕೆ ಯಾವುದೇ ಗೇಟ್ ವಾಲು ಇಲ್ಲ, ಆ ಕಡೆ ತಗ್ಗಿನ ಕಡೆಗೂ ಸಮೇತ ಗೇಟ್ ವಾಲ್ ಇಲ್ಲ. ಅದು ಎಲ್ಲಿ ಬೇಕಂದ್ರೆ ಅಲ್ಲೇ ಗೇಟ್ ವಾಲ್ ಹಾಕಿದ್ದಾರೆ. ಬಟ್ ಅದನ್ನ ಸರಿಯಾಗಿ ವ್ಯವಸ್ಥಿತವಾಗಿ ಬಿಡೋದಕ್ಕೆ ಆಗ್ತಾ ಇಲ್ಲ. ಅದು ಇದೆಲ್ಲ ಮಾಡಿದೆ. PDOಗೆ ಇನ್ಫಾರ್ಮೇಶನ್ ಮಾಡಿದೀವಿ, ಇವಾಗ ಇನ್ಫಾರ್ಮೇಶನ್ ಮಾಡಿದೀವಿ. ಅವ್ರು ಏನ್ ಹೇಳ್ತಾರೆ ಅಂದ್ರೆ ಇನ್ನೇನ್ ಬಿಡಪ್ಪ ಜಲಜೀವನ್ ಬರುತ್ತೆ ಅಂತಂದು ಆರಿಕೆ ಉತ್ತರವನ್ನ ಕೊಡ್ತಾ ಇದ್ದಾರೆ. ಇವ್ರನ್ನ ಕೇಳಿದ್ರೆ ಕಾಂಟ್ರಾಕ್ಟರ್ನ ಇನ್ನ 3 ತಿಂಗಳು ನಿಮ್ಮೂರಿಗೆ ನಾವು ಬರೋದೇ ಇಲ್ಲ ಅಂತ ಹೇಳ್ತಾರೆ.
ಅದೇ ಎಲ್ಲರಿಗೂ ಹಿಂಗೆ ಎಲ್ಲ ಪರದಾಡ್ಕೊಂಡು ಕಿತ್ತಾಡ್ಕೊಂಡು ಬಡ್ದಾಡ್ಕೊಂಡು ಇರ್ಬೇಕಾಗುತ್ತೆ. ಈಗ ಸಮಸ್ಯೆ ಬಗೆಹರಿಯೋದು ಹೆಂಗೆ, ಮತ್ತೆ ಅದೇನ್ ಪ್ರಾಬ್ಲಮ್ ಇಂದ ಬಗೆಹರಿಬಹುದು? ಸಮಸ್ಯೆ ಬಗೆಹರಿಬೇಕಂದ್ರೆ ಇಲ್ಲಿ ವ್ಯವಸ್ಥಿತವಾಗಿ PDOಗಳು ಬಂದು ಇಲ್ಲಿ ಮುಂದೆ ನಿಂತ್ಕೊಂಡು ಯಾವ ಕಡೆ ಹೆಂಗೆ ಪೈಪ್ ಲೈನ್ ಮಾಡಿಸ್ಬೇಕು ಏನ್ ಮಾಡ್ಬೇಕಂತ ಮಾಡ್ಬೇಕು. ಇಲ್ಲಾಂದ್ರೆ ಏನ್ ಕಾಂಟ್ರಾಕ್ಟರ್ಗೆ ಒಂದ್ ಸ್ವಲ್ಪ ಹೇಳ್ಬಿಟ್ಟು ಬೇಗ ಆ ಜಲ್ ಜೀವನ್ ಇದನ್ನ ಬೇಗ ಸ್ಟಾರ್ಟ್ ಮಾಡಿಸ್ಬೇಕು. ನೀರಿದೆ, ವ್ಯವಸ್ಥೆ ಸರಿ ಇಲ್ಲ. ವ್ಯವಸ್ಥೆ ಸರಿ ಇಲ್ಲ. ಅವೈಜ್ಞಾನಿಕವಾಗಿ ಪೈಪ್ ಲೈನ್ ಅನ್ನ ಮಾಡಿದ್ದಾರೆ. ಅದು ಎಲ್ಲಿ ಬೇಕಂದ್ರೆ ಅಲ್ಲೇ ಹೋಗ್ತಾ ಇದಾವೆ. ಮತ್ತೆ ನಾನ್ ನೋಡಿದ ಮಟ್ಟಿಗೆ ಪೈಪ್ ಎಲ್ಲ ಅಲ್ಲೇನೆ ಸುಮಾರು ನೀರು ವೇಸ್ಟ್ ಆಗ್ತಾ ಇದಾವೆ. ಈ ಸಮಸ್ಯೆ ಬಗ್ಗೆ ನೀವು ಪಂಚಾಯತ್ ಕೇಳಿರೋ ಅವ್ರು ಬಂದಿಲ್ಲ? ಪಂಚಾಯತಿಯಿಂದ ಯಾವುದೇ ರೀತಿಯ ಒಂದು ರೆಸ್ಪಾನ್ಸ್ ಇಲ್ಲ. ಇದು ಹೇಳ್ಬೇಕಂದ್ರೆ KK ಪಾಳ್ಯ ಚಂಗಾವರ ಪಂಚಾಯತಿ ಸೇರಿದೆ ಇಲ್ವ ಅನ್ನೋ ತರ ಅವರು ಅಲ್ಲಿ ರಿಯಾಕ್ಟ್ ಮಾಡ್ತಾ ಇದಾರೆ. ಯಾಕೆಂದ್ರೆ ನಾವು ಹುಲಿಕುಂಟೆನಲ್ಲಿ ನಮ್ಮ ಪಂಚಾಯತಿ ಇದ್ದಾಗ ತುಂಬಾ ವ್ಯವಸ್ಥಿತವಾಗಿ ನಮ್ಮ ಊರನ್ನ ಚೆನ್ನಾಗಿ ಗಣನೆಗೆ ತಾಂಬ್ತಾ ಇದ್ರು. ಈಗ ಏನಾಗಿದೆ ಅಂದ್ರೆ ಚಂಗಾವರ ಪಂಚಾಯತಿ ಆಗ್ಬಿಟ್ಟು ನಾವೊಂಥರ ಅಲ್ಪಸಂಖ್ಯಾತರಾಗ್ಬಿಟ್ಟಿದ್ವಿ.